ನವರಾತ್ರಿ ದಿನದಲ್ಲಿ ಯಾವತ್ತಿ ಸಿಚುಯೇಷನ್ ಬರ್ಬೋದು ಅಂದ್ಕೊಂಡು ನಾವೆಲ್ಲ ಗಾಬರಿ ಆದ್ವಿ ಹೊರತು ಮೊದಲನೇ ದಿನನೇ ಹೀಗಾಗುತ್ತೆ ಅನ್ಕೊಂಡಿರ್ಲಿಲ್ಲ. ಎಲ್ಲ ಒಳ್ಳೇದಕ್ಕೆ ಆಗುತ್ತೆ. ಸುಮ್ನೆರಯ್ಯ, ಅಲ್ಲ ಮಕ್ಕಳು ಏನು ತಿಂದೆ ಒದ್ದಾಡ್ತಾ ಇದ್ದಾವೆ, ಒಳ್ಳೇದೇ ಅಂತೀಯಲ್ಲ? ವಲ್ಲಭ, ಅವನ್ಗೇನು ಗೊತ್ತಾಗಲ್ಲ. ನೀನ್ ಹೋಗಿ ಮಕ್ಳು ಡಾಕ್ಟರನ್ನ ಕರ್ಕೊಂಡ್ ಬಾ, ಹೋಗು. ಓಕೆ ಮಾಮ್. ಮಾಮ್, ಗುರುಗಳು ಹೇಳಿದ್ರು ಅಲ್ವಾ, ಡಾಕ್ಟ್ರು ಬಂದ ಮಾತ್ರಕ್ಕೆ ಈ ಪ್ರಾಬ್ಲಮ್ ಹೋಗುತ್ತಾ? ಹಾಗಂದ್ರೆ ಹೇಗೋ, ನಮ್ ಪ್ರಯತ್ನ ನಾವು ಮಾಡಬೇಕು. ಚಿಕ್ಕ ಮಕ್ಕಳನ್ನ ಹಾಗೆ ಹೇಗ್ ಬಿಡಕ್ಕಾಗುತ್ತೋ? ಪಾಪ ಅಲ್ವೇನೋ? ಪಾಪನೇ. ಡಾಕ್ಟರ್ ಬನ್ನಿ ಡಾಕ್ಟರ್. ಮಾಮ್, ನೀವು ಹೇಳಿದ ತಕ್ಷಣ ಕರ್ಕೊಂಡು ಬಂದ್ಬಿಟ್ಟೆ ಮಾಮ್. ಚಿಕ್ಕ ಮಕ್ಳಿಗೋಸ್ಕರ ಅಷ್ಟಾದ್ರೂ ಕಷ್ಟ ಪಡ್ಬೇಕು ಕಣೋ. ಹೇಳಿ, ಏನ್ ಸಮಸ್ಯೆ? ಮಕ್ಳೇನು ತಿಂತಾ ಇಲ್ಲ, ಕುಡಿತಾ ಇಲ್ಲ ಡಾಕ್ಟರ್. ನನ್ನ ಮಗಳೂನು ಸುಮನ. ಮಕ್ಕಳು ಅಂದ್ರೆ 4 ಮಕ್ಕಳು. ಡಾಕ್ಟರ್, ನಮ್ಮ ಮನೆ ಮಕ್ಕಳಿಗೆಲ್ಲ ನೀರು ಕುಡಿಸಿದ್ರು ಕೂಡ ವಾಂತಿ ಮಾಡ್ಕೋತಾ ಇದ್ದಾರೆ. ಲೆಟ್ ಮಿ ಚೆಕ್. ವಿಶಾಲಾಕ್ಷಮ್ಮ ಹೇಳಿದ್ರು ಅಂತ ನೀನ್ ಸುಮ್ನಿರ್ತ್ಯಾ? ನಂದೇಶನ್ ಮೇಲೆ ಯಾಕೆ ರೇಗ್ತೀಯಾ? ಡಾಕ್ಟರ್ ಬಂದಿರ್ಬೇಕಾದ್ರೆ ನೀವು ಚಿಕಿತ್ಸೆ ಕೊಡುವಂಥದ್ದಲ್ಲಮ್ಮ. ಹಲೋ ಡಮ್ಮಕ್ಕ, ಆಯಮ್ಮ ಮಕ್ಕಳು ಡಾಕ್ಟ್ರೆ, ಗೊತ್ತಾ? ಡಾಕ್ಟರ್, ಜ್ವರ ಕೂಡ ಏನೂ ಇಲ್ವಲ್ಲ? ಅದೇ ಹೇಳ್ತಾ ಇದ್ದೀನಲ್ಲ ಸರ್, ಯಾವ ಸಮಸ್ಯೆನೂ ಕಾಣಿಸ್ತಾ ಇಲ್ಲ. ಒಬ್ರಿಗಾದ್ರೆ ಹಾಲು ಜೀರ್ಣ ಆಗದೆ ಇರ್ಬೋದು, 4 ಮಕ್ಕಳು ಒಂದೇ ಸಲ ಏನು ಕುಡಿತಿಲ್ಲ ಅಂತಂದ್ರೆ ಅಮ್ಮ ಬರಲೇಬೇಕು ವಿಕ್ರಾಂತ್. ಡಾಕ್ಟ್ರನ್ನ ಕರೆದಿದ್ದಕ್ಕೆ ಬಂದ್ರು. ಇನ್ಯಾವಮ್ಮ ಬಂದು ಹಾಲು ಕುಡಿಸ್ತಾರೆ? ಬುದ್ಧಿ ಇಲ್ಲದೆ ಮಾತಾಡ್ಬಿಡ ನಂದೀಶಾ. ಡಾಕ್ಟರ್, ನಿಮ್ಮ ಹತ್ರ ಯಾಕೆ ವಿಷಯ ಮುಚ್ಚಿಡ್ಬೇಕು? ಮಕ್ಳಿಗೆ ಹೀಗಾಗುತ್ತೆ ಅಂತ ನಮಗೊಂದು ವಾರದ ಹಿಂದೆನೇ ಗೊತ್ತಿತ್ತು. ಅದು ಹೇಗೆ ಹೇಳ್ತೀರಾ ನೀವು? ಮುಂದೆ ಆಗೋದ್ರ ಬಗ್ಗೆ ಮೊದಲೇ ಹೇಳುವಂತ ಶಕ್ತಿ ಇರೋರು ಮಹಾತ್ಮರು ಇನ್ನೂ ಇದ್ದಾರೆ ಡಾಕ್ಟರ್. ನಾನ್ ನಂಬಲ್ಲ. ಡಾಕ್ಟರು ತುಂಬಾ ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿರ್ತಾರೆ. ನಾವು ಯಾರೋ ಕೆಲ್ಸಕ್ಕೆ ಬಾರ್ದೇ ಇರೋರು ಹೇಳಿದ್ದನ್ನ ಹೇಳಿದ್ರೆ ಅದನ್ನ ಅವ್ರು ಹೇಗೆ ನಂಬ್ತಾರೆ? ನಮ್ಮ ಪ್ರಯತ್ನ ನಾವು ಮಾಡೋಣ ಅಂತ ಅನ್ಕೊಂಡ್ರೆ ಡಾಕ್ಟ್ರು ಕೂಡ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ದಾರೆ. ಇವಾಗ ಏನು ಮಾಡೋಣ? ನನಗೆ ಮಾತಾಡೋದಕ್ಕೆ ಬಿಡುವಲ್ಲಭ.
ನೀವು ಯಾರನ್ನೇ ಕರ್ಕೊಂಡು ಬಂದ್ರೂ ಮಕ್ಕಳ ಹಸುವನ್ನ ತೀರ್ಸಕ್ಕಾಗಲ್ಲ. ನಿಮ್ಗೆ ಹಾಲು ಬಂದ್ರೆ ಕೊಟ್ಟು ನೋಡಿ. ಆ ಪ್ರಯತ್ನ ಕೂಡ ಮಾಡಿ ನೋಡಿದ್ವಿ ಡಾಕ್ಟರ್. ಒಂದು ಕೆಲಸ ಮಾಡಿ, ಮಕ್ಕಳನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ, ಡ್ರಿಪ್ಸ್ ಹಾಕ್ತೀನಿ. ಸೂಜಿ ಚುಚ್ಚಿ ಹೊಟ್ಟೆ ತುಂಬಿಸ್ತೀರಾ? ಖಂಡಿತ ಬೇಡ. ಬೇಡ ಅಂದ್ರೆ ಹೇಗ್ ಸುಮನಾ? ಇವಾಗ ಪರವಾಗಿಲ್ಲ ಅತ್ತೆ, ಸಂಜೆ ಆದ್ರೆ ಕಷ್ಟ ಅಲ್ವಾ? ಅವಳ ನೋವು ಅದು. ಡಾಕ್ಟರ್, ಯೋಚನೆ ಮಾಡಿ ಹೇಳ್ತೀವಿ. ನೈನಿ, ನಾನು ಹೋಗಿ ಸ್ವಾಮೀಜಿನ ಕರ್ಕೊಂಡ್ಬರ್ತೀನಿ. ಅವರೇ ಪರಿಹಾರ ಕೊಡ್ತಾರೆ. ಸರಿ ಯಜಮಾನ್ರೆ. ವಿಕ್ರಾಂತ್, ಮಗು ನಿಂತ್ಕೊಳ್ಳೋ. ವಲ್ಲಭ, ಮ್ಯಾಮ್? ಡಾಕ್ಟರ್ಗೆ ಫೀಸ್ ಕೊಟ್ಟು ಕಳ್ಸು. ಮೇಡಮ್ ಬನ್ನಿ ಮೇಡಮ್. ಥ್ಯಾಂಕ್ ಯು ಡಾಕ್ಟರ್. ಕೊಡ್ತೀನಿ ಮಾಮ್. ಬನ್ನಿ ಡಾಕ್ಟರ್. ಸ್ವಾಮೀಜಿ ಬನ್ನಿ. ನಮಸ್ಕಾರ ಗುರುಗಳೇ. ಅತ್ಗೆ, ಮಕ್ಳನ್ನ ಕರ್ಕೊಂಬನ್ನಿ. ಸುಮನ, ಉಲುಚಿನ ಕರ್ಕೊಂಡ್ ಬಾರೆ. ಏನ್ ಪ್ರಯೋಜನ? ಹಾಲ್ ಕುಡ್ಸಕ್ ನೋಡಿದ್ರು ಕುಡಿತಾ ಇಲ್ಲ. ಅದು ಕೊಯ್ಯೋ ಅಂತ ಅಳ್ತಿರೋದಕ್ಕೆ ತಲೆನೋವು ಬರ್ತಿದೆ. ನಮಸ್ಕಾರ ಗುರುಗಳೇ, ಕೂತ್ಕೊಳ್ಳಿ. ಪರವಾಗಿಲ್ಲ ತಿಲೋತ್ತಮ, ಚಿಕ್ಕ ಮಕ್ಕಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ನೋಡ್ತೀರಾ ಬಿಡಿ ಸ್ವಾಮಿ, ಒಬ್ಬೊಬ್ರು ಹಸು ತಡ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಇದು ಸ್ವಾಮಿ ಮಕ್ಕಳ ಪರಿಸ್ಥಿತಿ. ಉಲುಚಿ ಅಳ್ತಿದ್ದಾಳೆ, ಗಾನವಿ ವೀಕ್ ಆಗಿದ್ದಾಳೆ, ಬದ್ರಿನಾಥ ಆಕ್ಟಿವ್ ಆಗೇ ಇಲ್ಲ. ಗಾಯತ್ರಿ ಪುಟಿ ಒಬ್ಳೆ ಹಾಗೋ ಹೀಗೂ ಹುಷಾರಾಗಿದ್ದಾಳೆ ಸ್ವಾಮೀಜಿ. ಏನು ಕುಡಿದೇ ಇದ್ರು ತಿಂದೇ ಇದ್ರು ಚೆನ್ನಾಗೇ ಇದ್ದಾಳೆ ಅಕ್ಕ. ನೋಡಿದ್ರಾ ಮಗು ಉಸ್ತಾದ್ ತರ ಇಲ್ವಾ? ದೃಷ್ಟಿ ಹಾಕ್ಬೇಡ್ವೋ? ಅದಕ್ಕೆ ಹಾಕಿದ್ರೆ ಎಂತ ಆಗಲ್ಲ ಮೊಹಮ್. ಯಾರು ವಕ್ರ ದೃಷ್ಟಿ ಬಿದ್ದಿದೆಯೋ ಅನ್ನೋ ಗೊತ್ತಿಲ್ಲ, ಆದ್ರೆ ಮಕ್ಕಳು ಸಫರ್ ಆಗ್ತಾ ಇದ್ದಾರೆ. ಏಯ್, ಹಾಗನ್ಬೇಡ್ವೋ. ಸ್ವಾಮಿಗಳು ಹೇಳಿದ್ರಲ್ವಾ, ನವರಾತ್ರಿ ಸಮಯದಲ್ಲಿ ಯಾವತ್ತಾದ್ರೂ ಒಂದಿನ ಮಕ್ಕಳು ಹಸುವಿಂದ ಒದ್ದಾಡ್ತಾರೆ ಅಂತ. ದೊಡ್ಡೋರು ಅಂದ್ರೆ ಗೊತ್ತೋ ಗೊತ್ತಿಲ್ದೇನೋ ಕೆಲವು ಕೆಲಸ ಮಾಡಿ ತಪ್ಪು ಮಾಡಿ ಪಾಪದ ಮೂಟೆನ ಕಟ್ಕೊಂಡಿರ್ತಾರೆ. ಚಿಕ್ಕ ಮಕ್ಳು ಏನ್ ಮಾಡಿರ್ತಾರೆ ಸ್ವಾಮೀಜಿ? ಅವ್ರು ಏನ್ ಮಾಡಲ್ಲ ನಯನಿ, ಅವರಿಗೆ ಬೇರೆಯವರೇ ಏನಾದ್ರೂ ಮಾಡ್ತಾರೆ. ಅಪ್ಪಿತಪ್ಪಿ ನಮ್ಮ ಹೆಸರು ಹೇಳ್ಬಿಡ್ತಾರ ಈ ಗುರುಗಳು. ಸ್ವಾಮೀಜಿ, ಅಂದ್ರೆ ಮಕ್ಕಳ ಈ ಪರಿಸ್ಥಿತಿ ಹಿಂದೆ ಯಾರ್ದೋ ಕೈವಾಡ ಇದೆ ಅಂತ ಹೇಳ್ತೀರಾ? ಇಲ್ಲ ವಿಶಾಲ್ ಬಾವ, ಮನುಷ್ಯರ ತರ ಕಾಣಿಸೋರೆ ಹೀಗ್ ಮಾಡಿರ್ತಾರೆ. ಅಂದ್ರೆ ನಾವಾ? ಏನ್ ಬ್ರೋ, ಮನುಷ್ಯರಲ್ಲ ಅಂತ ಒಪ್ಕೋತಿದ್ದೀರಾ? ಮೂರ್ಖ ಕಣೋ ಇವನು. ಏಯ್, ನೀನು ಈ ರೀತಿ ದಡ್ರ ತರ ಹುಚ್ಚುಚ್ಚು ಪ್ರಶ್ನೆ ಕೇಳಿದ್ರೆ ಚಿಕ್ಕ ಮಕ್ಳಿಗೆ ನೀನೇ ಏನೋ ಮಾಡಿದ್ಯಾ ಅಂತ ಅಪಾರ್ಥ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಆ ಪಾಪ ನಿನಗೆ ಯಾಕೆ? ಮತ್ತದೇ ಹೇಳ್ತಾರ ಮಾಮ ಅವರು. ನನ್ನ ತಂಗಿ ಎಲ್ಲೂ ನೀವು ಅಂತ ಹೇಳಿಲ್ವಲ್ಲ? ವಲ್ಲಭ ಬಾವ, ನಾನು ಹೇಳಿದ್ದು ದೊಡ್ಡ ಬಟ್ಟಮ್ಮಂಗೆ. ಅವಳ ನಾಗವೇಣಿ ಮೇಲೆ ಆರೋಪ ಹೊರಿಸ್ತಿದ್ಯಾ ಸುಮನ? ಅದೇ ನಿಜ ಆಗಿರತ್ತೆ ಸ್ವಾಮೀಜಿ. ಯಾಕೆ ಅಂದ್ರೆ ಅವಳು ಮನುಷ್ಯನಲ್ಲ, ಹಾವು. ಅದಕ್ಕೆ ನಮ್ಗಿವತ್ತು ಇಂಥ ಸ್ಥಿತಿ ಬಂದಿರೋದು. ಸುಮನಾ, ಒಳ್ಳೇದ್ ಮಾಡೋ ದೊಡ್ಡ ಪುಟ್ಟಮ್ಮ ಹೀಗ್ ಮಾಡಿರಲ್ಲ. ಯಾಕೆ ಮಾಡಲ್ಲ? ಸ್ವಾಮೀಜಿ ಏನ್ ಹೇಳಿದ್ರು? ಮನುಷ್ಯರಾದವರು, ತಾಯಿಗೆ ತಾಯಿ ಆದವರು ಮಕ್ಳಿಗೆ ಹಾಲು ಕೊಡ್ಸೋಂತ ಪರಿಸ್ಥಿತಿ ಬರತ್ತೆ ಅಂತ ಹೇಳಿದ್ರು. ಹೌದೋ ಅಲ್ವೋ? ಸುಮನಾ, ಹಾಗಂದಿದ್ದಕ್ಕೆ ಅಲ್ವಾ ನಾನು ನನ್ನ ಪ್ರಾಣನಾದ್ರೂ ಕೊಡ್ತೀನಿ, ಮಕ್ಕಳು ಸೇಫ್ ಆಗಿರ್ಬೇಕು ಅಂತ ಹೇಳಿದ್ದು. ನೀವೇ ಇದನ್ನ ಯೋಚನೆ ಮಾಡಿ ನೋಡಿ ಅತ್ತೆ. ಆ ದೊಡ್ಡ ಬೊಟ್ಟ ಮನೆ ಮಕ್ಳಿಗೆ ಹಾಲು ಕುಡಿಸ್ಬೇಕು ಅನ್ನೋ ದುರುದ್ದೇಶದಿಂದ ಹೀಗೆಲ್ಲ ಮಾಡಿದಾಳೆ. ಏನ್ ಮಾತಾಡ್ತಿದ್ದೀರಾ?
ನಿಜಾನೇ ಸುಮನ ಹೇಳಿದ್ರೆ ಲಾಜಿಕ್ ಇದೆ ಅಲ್ವಾ? ಒಬ್ಬರು ತಪ್ಪನ್ನು ಮಾಡಿ ಆ ತಪ್ಪನ್ನ ಇನ್ನೊಬ್ಬರ ಮೇಲೆ ಹಾಕೋದು ಪ್ರಪಂಚದಲ್ಲಿ ಲೋಕಾರೂಢಿ ಆಗ್ಬಿಟ್ಟಿದೆ ವಲ್ಲಭ. ಏನ್ ಮಾಡಕ್ಕಾಗತ್ತೆ ಗುರುಗಳೇ, ಕಲಿಯುಗ. ದೊಡ್ಡ ಬೊಟ್ಟಮ್ಮ ಆ ಕೆಲಸ ಮಾಡಲ್ಲ. ಮನೆಯವರೇ ಯಾರೋ ಇಂಥ ಥರ್ಡ್ ಕ್ಲಾಸ್ ಕೆಲಸನ ಮಾಡಿರ್ತಾರೆ. ಅವ್ರು ಯಾರು ಅಂತ ಹೇಳಿ ಸ್ವಾಮೀಜಿ. ಮಕ್ಕಳು ಹಾಲು ಕೂಡ ಕುಡಿದಿರೋ ಹಾಗೆ ಮಾಡಿರೋರ್ನ ನಾನು ಸುಮ್ಮನೆ ಬಿಡಲ್ಲ. ಗುರುಗಳು ಹಾಗೆ ಹೇಗೆ ಹೇಳ್ತಾರೆ ನಯನಿ? ತುಂಟತನ ಅಂತಾನೂ ಹೇಳಕ್ಕಾಗಲ್ಲ. ಅದು ದೊಡ್ಡ ತಪ್ಪೆ, ನಾನು ಒಪ್ಕೋತೀನಿ. ಆದರೆ ಅವ್ರ ಯೋಗಕ್ಷೇಮಕ್ಕೋಸ್ಕರ ನಾನು ಏನು ಮಾಡೋದಕ್ಕೂ ರೆಡಿ ಅಂತ ಹೇಳಿದ ತಕ್ಷಣ ಸಾಕ್ಷ್ಯಾಧಾರ ಇಲ್ಲದೆ ಇಂಥವ್ರೇ ಈ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಕುಟುಂಬದಲ್ಲಿ ಜಗಳ ಆಗಿ ಎಲ್ರ ಮನಸ್ಸು ಛಿದ್ರ ಆಗೋಗುತ್ತೆ. ದೂರ ಅಲ್ಲ, ಅವ್ರಿಗೆಲ್ಲ ತಕ್ಕ ಶಾಸ್ತಿ ಮಾಡಿದ್ರೆ ಇನ್ನೊಂದ್ಸಲಿ ಹತ್ರ ಬರೋಕ್ಕೂ ಹೆದರ್ಬೇಕು. ಆ ಕೆಲಸ ಮಾಡಿ ನನ್ನ ಅನುಮಾನನೂ ದೂರ ಆಗತ್ತೆ. ಏನೇ ನಡೆದ್ರು ನಮ್ಮೊಳ್ಳೇದಕ್ಕೆ ಅಂತ ಅನ್ಕೊಂಡಾಗ ಆರೋಪ ಮಾಡಿ ಅದನ್ನ ರುಜುವಾತು ಮಾಡೋದು ಬೇಕಾಗಿಲ್ಲ. ಮಕ್ಕಳ ಹೊಟ್ಟೆ ಹಸು ನೀಗ್ಸೋಕೆ ಆ ತಾಯಿಯನ್ನೇ ಬರೋ ಹಾಗೆ ಮಾಡಿ. ಯಾವಮ್ಮ ಬರ್ತಾಳೆ ಸ್ವಾಮೀಜಿ? ಬಂದ್ರು, ಅವಳು ಅಮ್ಮ ಅಲ್ಲ ಅಂತ ಹೇಳಿದ್ರು. ಹಾಗೇನೆ ಮನುಷ್ಯಳು ಅಂತಾನೂ ಹೇಳಕ್ಕಾಗಲ್ಲ ಅಂತ ಹೇಳಿದ್ರು. ಒಂದ್ ವೇಳೆ ದೊಡ್ಡ ಬಟ್ಟಮ್ಮ ಬಂದ್ರೆ ಸುಮನ ಸುಮ್ನೆ ಇರಲ್ಲ. ಅಮ್ಮ ಅಂದ್ರೆ ಮಗುನ ಹೆರೋ ತಾಯಿ ಆಗಿರ್ಬೋದು. ಅಮ್ಮಂದಿರನ್ನೇ ಹೆತ್ತ ಅಮ್ಮ ಅಂದ್ರೆ ಯಾರು? ವಿಶಾಲಾಕ್ಷಮ್ನವರು. ಸ್ವಾಮಿ, ಆ ತಾಯಿನೇ ಬಂದು ನಮ್ಮ ಮಕ್ಕಳಿಗೆ ಹಾಲು ಕೊಡ್ತಾರಾ? ಇನ್ನಾದ ಹಾಗೆ ಡಾಕ್ಟರ್ ಬಂದ್ರು, ನನ್ ಕೈಲಾಗಲ್ಲ ಅಂತ ಹೇಳ್ಬಿಟ್ಟು ಹೋದ್ರು. ಕೈ ಮುಗ್ದು ಬೇಡ್ಕೊಂಡ್ರು ಪ್ರತ್ಯಕ್ಷ ಆಗದಿರೋ ಅಮ್ಮನವ್ರು ಬಂದು ಮಕ್ಳಿಗೆ ಹಾಲು ಕುಡಿಸ್ತಾರೆ ಅಂದ್ರೆ ನಾನ್ ನಂಬಲ್ಲ. ನಮ್ದಾಗ ಮಾತ್ರ ಆ ದೇವ್ರ ಕಣ್ಣು ಕಾಣೋದು. ಕಣ್ಮುಚ್ಕೊಂಡ್ರೆ ಎಲ್ಲ ಕಡೆ ಕತ್ಲೇನೆ ಅಲ್ವಾ ಗುರುಗಳೇ? ಕತ್ಲನ್ನ ಸೀಳ್ಕೊಂಡು ಬರೋ ಬೆಳಕೇನೆ ವಿಶಾಲಾಕ್ಷಮ್ಮನವರ ಕಟಾಕ್ಷ.
ಯಾಗಾದ್ರೂ ಮಾಡಕ್ ಸಿದ್ಧ ಅಂತ ಹೇಳಿದ್ರು ನನ್ನ ಪ್ರಾಣ ಹೋದ್ರೂ ಮಕ್ಕಳು ಹಾಲು ಕುಡಿತಾರೆ ಅನ್ನೋ ಗ್ಯಾರಂಟಿನೇ ಇಲ್ಲ. ಎಲ್ಲಿ ಒಂದ್ಸರ್ತಿ ಸತ್ತೋಗಿ ನೋಡೋಣ. ಅದಕ್ಕೆ ಯಾಕೆ ಹಾಗಂತಿದ್ದೀರಾ? ಕಿತ್ತಾಗಿರೋ ಜೋಕ್ ಮಾಡ್ತಾಳೆ ನನ್ನ ಹೆಂಡತಿ. ಮಕ್ಕಳ ವಿಷಯದಲ್ಲಿ ತಮಾಷೆ ಮಾಡಲ್ಲ. ಅತ್ತೆ ಪ್ರಾಣ ಆದ್ರೂ ಬಲಿ ಕೊಟ್ರೆ ಅಮ್ಮನವ್ರ ಕರುಣೆ ತೋರಿಸಿ ಮಕ್ಕಳಿಗೆ ಹಾಲು ಕೊಡ್ಬೋದೇನೋ. ಅದ್ರಲ್ಲೇನಿದೆ ಅದಕ್ಕೆ? ನಮ್ಮ ಮಾಮ್ ನಿಮ್ಮನ್ನೇ ಒಪ್ಕೊಂಡ್ರು ಅಲ್ವಾ? ಏ ವಿಕ್ರಾಂತ್, ಏನು ಅಂತ ಹೇಳಿ ದೊಡ್ಡ ಮಾತೆ. ನಿಮ್ಮನ್ನ ಯಾವ ರೀತಿಯಲ್ಲಿ ಬಲಿ ಕೊಡ್ಲಿ? ಏಯ್ ನಿಲ್ಸು. ನನ್ನನ್ನೇನಾದ್ರೂ ಕುರಿ ಅನ್ಕೊಂಡಿದ್ಯಾ ಇಲ್ಲ ಮೇಕೆ ಅನ್ಕೊಂಡಿದ್ಯಾ ಬಲಿ ಕೊಡ್ತೀನಿ ಅನ್ನೋದಿಕ್ಕೆ? ಇವ್ರು ಆಡ್ತಿರೋದು ನೋಡಿದ್ರೆ ಇದೆಲ್ಲ ಸೆಟಪ್ ಮಾಡಿರೋದು ಅದಕ್ಕೆ ಅನ್ಸುತ್ತೆ ಮಾಮ್. ನಮ್ ಪುಣ್ಯ, ನಾನು ಕೂಡ ಮಕ್ಳಿಗೋಸ್ಕರ ಪ್ರಾಣ ತ್ಯಾಗ ಮಾಡ್ತೀನಿ ಅಂತ ಬಿಲ್ಡಪ್ ಕೊಡ್ಲಿಲ್ಲ. ಅಂದ್ರೆ ನಿಮ್ಮಮ್ಮ ಕೂಡ ಬಿಲ್ಡಪ್ಗೋಸ್ಕರ ಹೇಳಿದ್ದ? ಕೇಳ್ತಾ ಇದ್ದಾಳಲ್ಲ, ಹೇಳಿ. ನೀನ್ ಸುಮ್ನಿರು. ಈಗ ನಾನು ಪ್ರಾಣ ತ್ಯಾಗ ಮಾಡಿದ್ರೆ ಅಮ್ಮನವರು ಪ್ರತ್ಯಕ್ಷ ಆಗ್ತಾರಾ? ನೋಡೋಣ. ಏನೇ ನೋಡೋದು? ನೀವೆಲ್ಲ ಒಂದಾಗಿ ನನ್ನನ್ನು ಮುಗಿಸ್ಬೇಕು ಅಂತ ನೋಡ್ತಾ ಇದ್ದೀರಾ? ಟ್ರೈ ಮಾಡೋಣ ಮಾಮ್. ಬನ್ನಿ ಬನ್ನಿ. ಏನ್ ಏಯ್, ಮಾಡ್ತಾ ಇದ್ದೀಯ? ಬನ್ನಿ, ಏಯ್, ಬನ್ನಿ, 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 ಎಲ್ಲ ಬನ್ನಿ, ಬಿಡ. ಸಾಯಿಸ್ಬಿಡಣ ಇವ್ರನ್ನ. ಬಿಡ. ಅಯ್ಯ, ಗಟ್ಟಿಯಾಗಿ ಹಿಡ್ಕೊಳ್ಳೋ ಅವಳನ್ನ. ಮೈ ಮೇಲೆ ಭೂತ ಬಂತ ಏನೋ? ಅದಕ್ಕೆ ಇರಿ ಪ್ಲೀಸ್. ಹುಚ್ಚ ಬೆಪ್ಪ ಅಲ್ಲ, ಸಾಯಿಸ್ತೀನಿ ಅಂತ ಅಷ್ಟು ಈಸಿಯಾಗಿ ಹೇಳ್ತಾ ಇದ್ದಾಳೆ. ಮಾತ್ ಕೊಟ್ಮೇಲೆ ತಪ್ಪಬಾರ್ದು. ಏಯ್, ಮಾತು ಇಲ್ಲ ಗೀತು ಇಲ್ಲ, ಹೋಗಿ ಒಳಗಡೆ. ಥು, ಏಯ್, ಮಾತ್ ತಪ್ಪದ್ಮೇಲೆ ಬದುಕಿದ್ರು ಒಂದೇ ಸತ್ರು ಒಂದೇ. ಏಯ್, ತಪ್ಪದ್ರ ತಪ್ಪು ಬಿಡೆ. ಅಲ್ಲ, ಇರೋದು ಒಬ್ರೇ ಮಾಮ್, ನನಗೆ ಸ್ಪಾಟಲ್ಲೇ ಸಾಯಿಸ್ಬಿಡ್ತಾರ ಹೇಗೆ? ಮಾಮ್, ನೀವಲ್ಲೇ ಇರಿ ಮಾಮ್, ಮುಂದೆ ಬರಬೇಡಿ. ಹತ್ರ ಬರಕ್ ಬಿಡ್ಬೇಡಿ. ಕೋಳಿನ ಕುಯ್ದಾಕಿ ಅಮ್ಮನವ್ರಿಗೆ ಬಲಿ ಕೊಟ್ಬಿಡ್ತೀನಿ. ಏಯ್, ಏನೇ ಮಾತಾಡ್ತಿದ್ಯಾ? ಅದಕ್ಕೆ ಪ್ಲೀಸ್ ನೀವು ಸ್ವಲ್ಪ ಇರಿ. ನಾವು ಅನ್ಕೊಂಡಿದ್ದೇನು, ನೀವು ಮಾಡ್ತಿರೋದೇನು? ಹೌದಕ್ಕ, ಅಮ್ಮನವ್ರನ್ನ ದಯೆ ತೋರ್ಸಮ್ಮ ಅಂತ ಕೇಳ್ಕೋಬೇಕೆ ಹೊರತು ಇನ್ನೊಬ್ರು ಸಾಯಿಲಿ ಅಂತ ಅನ್ಕೋಬಾರ್ದು. ಏನ್ ಮಾಡ್ತೀಯ ಮಾಡಕ್ಕ? ಅಂದ್ರೆ ಅತ್ತೆ ಇವತ್ತು ಬದುಕೊಂಡ್ರು. ಬದುಕ್ಬೇಕು. ನಾನ್ ಕೂಡ ಅಮ್ಮನವ್ರನ್ನ ನೋಡ್ಬೇಕು. ಗುರುಗಳು ಹೇಳ್ದಂಗೆ ಆಗ್ಬೇಕು ಅಂದ್ರೆ ವಿಶಾಲಾಕ್ಷಮ್ಮನವರು ಇಳಿದ್ ಬರ್ಬೇಕು. ಖಂಡಿತ ಬರ್ತಾರೆ ಅಮ್ಮ. ನಮ್ಮ ಥರ ಮನುಷ್ಯರಲ್ವಲ್ಲ, ದೇವರೇ ಬರ್ತಾರೆ. ಅಮ್ಮವ್ರು ಬರಲ್ಲ, ಅಮ್ಮಂದಿರಿಗೆ ಅಮ್ಮವ್ರಾಗಿರೋಂಥ, ನಮ್ಮ ಎಲ್ರಿಗೂ ತಾಯಿ ಆಗಿರೋಂಥ ಅಮ್ಮನವ್ರು ಬಂದು ಹಾಲು ಕುಡಿಸ್ತಾರೆ. ನಿನ್ನ ಹೆತ್ತಮ್ಮ ಬಾ ಅಂದ್ರು ಬರಲ್ಲ, ಆದ್ರೆ ಅಮ್ಮನವ್ರು ಮಾತ್ರ ಬರ್ತಾರೆ ಅಂತ ಹೇಳ್ತೀಯ ವಿಶಾಲ್? ಹೌದವಲ್ಲವ? ನಮ್ಮ ಅಮ್ಮನ್ನ ಯಾವತ್ತಾದರೂ ಒಂದಿನ ನಾನು ನೋಡ್ತೀನಿ. ಆದರೆ ಇಲ್ಲಿ 3 ತಾಯಂದಿರಿದ್ರೂ ಕೂಡ ಮಕ್ಕಳಿಗೆ ಮಾತ್ರ ಹಾಲು ಕುಡ್ಸಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿದ್ದಾರೆ. ಅದಕ್ಕೆ ವಿಶಾಲಾಕ್ಷಮ್ಮನವರೇ ಬರಬೇಕು ಅಂತಿರೋದು. ನೈನಿ,
ದಯೆ ತೋರ್ಸೋ ತಾಯಿನ ಮನ್ಸಾರೆ ಬೇಡ್ಕೋ. ವರ ಕೊಡಿ ಅಂತ ಏನು ಬೇಡ್ಕೋಬೇಕಾಗಿಲ್ಲ ಮಾತೆ. ಚಿಕ್ಕ ಮಕ್ಕಳಿಗೆ ಹಸು ನೀಗ್ಸಿ ಅಂತ ಹೇಳಿ ಬೇಡ್ಕೊಳ್ಳಿ. ಬೇಡ್ಕೋತೀನಿ.